ಎಲ್ಲರಿಗೂ ನಮಸ್ಕಾರ. ಗುರುಕುಲ ಎಜುಕೇಷನ್ 2.0 ಯೂಟ್ಯೂಬ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಮಂಜು ಸರ್. ಈ ಒಂದು ವಿಡಿಯೋದಲ್ಲಿ ವಸತಿ ಶಾಲಾ ಪ್ರವೇಶ ಪರೀಕ್ಷೆ 2026ಕ್ಕೆ ಸಂಬಂಧಿಸಿದಂತೆ ವಸತಿ ಶಾಲೆಯಲ್ಲಿ ಪ್ರವೇಶ ಪಡೆಯಲು ಅರ್ಜಿ ಸಲ್ಲಿಸುವ ಸರಿಯಾದ ವಿಧಾನವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಕೆಲವು ಪೋಷಕರು ಹೇಳ್ತಾ ಇರ್ತಾರೆ, ನನ್ನ ಮಗನಿಗೆ ಬೇರೆಯವರಿಗಿಂತ ಉತ್ತಮ ಅಂಕಗಳನ್ನು ಪಡೆದಿದ್ರು ಕೂಡ ಸೀಟ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆದರೆ ಅವನಿಗಿಂತ ಕಡಿಮೆ ಅಂಕಗಳನ್ನ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗೆ ಸೀಟ್ ಸಿಕ್ಕಿದೆ ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಅರ್ಜಿಯನ್ನ ಸರಿಯಾದ ವಿಧಾನದಲ್ಲಿ ಸಲ್ಲಿಸದೇ ಇರ್ತಕ್ಕಂಥದ್ದು. ಅದರಿಂದ ಈ ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸುವ ಸರಿಯಾದ ವಿಧಾನವನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ವಿಡಿಯೋಗೆ ನಾವು ಹೋಗೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈಗ ವಿಡಿಯೋಗೆ ಹೋಗೋಣ. ವೀಕ್ಷಕರೇ, ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ವಸತಿ ಶಾಲಾ ಪ್ರವೇಶ ಪರೀಕ್ಷೆ 2026ಕ್ಕೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ನನ್ನ ಹಿಂದೆ ನಿಮಗೆ ಒಂದು ಸ್ಕ್ರೀನಲ್ಲಿ ಲೀಸ್ಟ್ ಕಾಣ್ತಾ ಇದೆ. ಆ ಲೀಸ್ಟ್ ಏನಪ್ಪಾ ಅಂತಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂದ್ರೆ ಕ್ರೈಸ್ನ ಅಡಿಯಲ್ಲಿ ಆ, ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ವಸತಿ ಶಾಲೆಗಳ ಪಟ್ಟಿ. ಈ ಯಾವ ವಸತಿ ಶಾಲೆಗೆ ಪ್ರವೇಶ ಬಯಸಿದ್ರು ಸಹ ಒಂದೇ ಅರ್ಜಿಯನ್ನ ಸಲ್ಲಿಸಿದ್ರೆ ಸಾಕು. ಅದು ತಮ್ಮ ಹತ್ತಿರದ ವಸತಿ ಶಾಲೆಗೆ ಭೇಟಿ ಕೊಟ್ಟು ಅರ್ಜಿಯನ್ನ ಸಲ್ಲಿಸಬೇಕು. ಮುಂದೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಗಮನಿಸಬೇಕಾಗಿರ್ತಕ್ಕಂಥ ಈಗ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತ ನೋಡೋಣ. ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಗಮನಿಸಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಯಾವ್ಯಾವ ಅಂತಂದ್ರೆ ಮೊದಲನೇದು ಈ ವಿಚಾರ ತಿಳ್ಕೋಬೇಕು. ಏನಂದ್ರೆ ಹಿಂದೆ ಸ್ಕ್ರೀನಲ್ಲಿ ಬರ್ತಾ ಇದೆ ನೋಡಿ. ಅಂದ್ರೆ ಕ್ರೈಸ್ತ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಶಾಲೆಗಳ 4 ರೀತಿಯ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಒಂದು, ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ವಸತಿ ಶಾಲೆಗಳು, ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ವಸತಿ ಶಾಲೆಗಳು, ಹಿಂದುಳಿದ ವರ್ಗ ಕ್ಕೆ ಸೇರಿರ್ತಕ್ಕಂಥ ವಸತಿ ಶಾಲೆಗಳು ಹಾಗೂ ಸಾಮಾನ್ಯ ವರ್ಗಕ್ಕೆ ಸೇರಿರ್ತಕ್ಕಂಥ ವಸತಿ ಶಾಲೆಗಳು. ಈ 4ರಲ್ಲಿ ಮೀಸಲಾತಿ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಒಂದು ವಸತಿ ಶಾಲೆ ಪರಿಶಿಷ್ಟ ಜಾತಿಯ ವಸತಿ ಶಾಲೆ ಆಗಿದ್ರೆ ಅದರಲ್ಲಿ 75% ಸೀಟ್ಗಳನ್ನ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೇನೆ ಮೀಸಲಿಟ್ಟಿರ್ತಾರೆ. ಉಳಿದಿರ್ತಕ್ಕಂಥ 25% ಸೀಟ್ಗಳನ್ನ ಉಳಿದಿರುವ ಎಲ್ಲಾ ಜಾತಿಗಳಿಗೂ ವರ್ಗಗಳಿಗೂ ಮೀಸಲಿಟ್ಟಿರ್ತಾರೆ. ಅದೇ ರೀತಿ ಪರಿಶಿಷ್ಟ ವರ್ಗಗಳಿಗೆ ಮೀಸಲಿರ್ತಕ್ಕಂಥ ವಸತಿ ಶಾಲೆಗಳಲ್ಲಿ 75% ಸೀಟ್ಗಳನ್ನ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಮೀಸಲಿಟ್ಟಿರ್ತಾರೆ. ಉಳಿದಿರತಕ್ಕಂಥ 25% ಅನ್ನ ಪರಿಶಿಷ್ಟ ವರ್ಗಗಳನ್ನ ಬಿಟ್ಟು ಉಳಿದಿರುವ ಎಲ್ಲ ವರ್ಗಗಳಿಗೆ ಮತ್ತೆ ಜಾತಿಗಳಿಗೆ ಮೀಸಲಿಟ್ಟಿರ್ತಾರೆ. ಅದೇ ರೀತಿ ವಸತಿ ಶಾಲೆ ಹಿಂದುಳಿದ ವರ್ಗದ ವಸತಿ ಶಾಲೆ ಆಗಿದ್ರೆ ಅದರಲ್ಲಿ 75% ಸೀಟ್ಗಳನ್ನ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಿರ್ತಾರೆ. ಹಾಗೆ ಉಳಿದಿರ್ತಕ್ಕಂಥ 25% ಸೀಟ್ಗಳನ್ನ ಹಿಂದುಳಿದ ವರ್ಗಗಳನ್ನ ವಿದ್ಯಾರ್ಥಿಗಳ ಬಿಟ್ಟು ಉಳಿದಿರುವ ಎಲ್ಲಾ ವರ್ಗಗಳಿಗೆ ಮೀಸಲಿಟ್ಟಿರ್ತಾರೆ. ಅದೇ ರೀತಿ ವಸತಿ ಶಾಲೆ ಸಾಮಾನ್ಯ ವರ್ಗಕ್ಕೆ ಏನನ್ನ ಮೀಸಲಿಟ್ಟಿದ್ರೆ ಅದರಲ್ಲಿ 75% ಸೀಟ್ಗಳನ್ನ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಿರ್ತಾರೆ. ಉಳಿದಿರ್ತಕ್ಕಂಥ 25% ಸೀಟ್ಗಳನ್ನ ಉಳಿದಿರುವ ಎಲ್ಲಾ ವಸತಿ ಶಾಲೆಗಳಿಗೆ ಮೀಸಲಿಟ್ಟಿರ್ತಾರೆ. ಇದು ಕ್ರೈಸ್ತ ಅಡಿಯಲ್ಲಿ ಇರುವ ವಸತಿ ಶಾಲೆಗಳ ವರ್ಗಗಳು ಮತ್ತು ಮೀಸಲಾತಿ ವಿವರ. ಇದನ್ನ ಗಮನದಲ್ಲಿಟ್ಕೋಬೇಕು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ. ಮುಂದೆ ಹೋಗೋಣ. ಈಗ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇರ್ಬೋದು ಒಂದು ಮಾದರಿ ಅರ್ಜಿಯನ್ನ ವಸತಿ ಶಾಲೆಗೆ ಪ್ರವೇಶ ಪರೀಕ್ಷೆಗೆ ಮಾದರಿ ಅರ್ಜಿಯನ್ನ ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ ಸ್ಕ್ರೀನಲ್ಲಿ. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನೀವೆಲ್ಲ ಫಿಲ್ ಮಾಡ್ತೀರಾ. ಸ್ಯಾಟ್ ಸಂಖ್ಯೆ, ವಿದ್ಯಾರ್ಥಿ ಹೆಸರು, ಆಧಾರ ಸಂಖ್ಯೆ ಇವೆಲ್ಲ ಫಿಲ್ ಮಾಡ್ತೀರಾ. ಬಟ್ ಇದರಲ್ಲಿ ವಿಶೇಷ ವರ್ಗ ಅಂತೇಳಿ ಒಂದು ಆಯ್ಕೆ ಇರುತ್ತೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ. ಅದರಲ್ಲಿ ಬಾಲಕಾರ್ಮಿಕ ಮಗು ಇರುತ್ತೆ, ವಿಧವೆ ಮಗು, ವಿಧುರ ಅಥವಾ ಒಬ್ಬ ಪೋಷಕ ಮಗು, ಅನಾಥ ಮಗು, ಮಾಜಿ ಸೈನಿಕರ ಮಗು, ಮತ್ತೆ ಅಲೆಮಾರಿ ಅಥವಾ ಸೂಕ್ಷ್ಮ ಅರೆ ಅಲೆಮಾರಿ ಮಗು, ದೇವದಾಸಿ ಮಗು, ಪೌರ ಕಾರ್ಮಿಕ ಮಗು, HIV ಪೀಡಿತ ಮಗು, ರೈತರ ಆತ್ಮಹತ್ಯೆ ಮಗು, ವಿಶೇಷ ಮಗು, ಅಂಗವಿಕಲ ಮಗು, ಆಶ್ರಮ ಶಾಲೆ ಮಗು, ಯೋಜನಾ ನಿರಾಶ್ರಿತರ ಮಗು, ಮತ್ತೆ COVID-19 ಪೋಷಕರನ್ನು ಕಳೆದುಕೊಂಡ ಮಗು. ಇಷ್ಟೆಲ್ಲ ವಿಶೇಷ ವರ್ಗಗಳು ಇರ್ತವೆ. ಈ ವಿಶೇಷ ವರ್ಗದಲ್ಲಿ ತಮ್ಮ ವಿದ್ಯಾರ್ಥಿ ಯಾವುದಾದ್ರೂ ಒಂದು ವಿಶೇಷ ವರ್ಗಕ್ಕೆ ಸೇರಿದ್ದ ಅಂತಂದ್ರೆ ಅದರ ದಾಖಲೆಯನ್ನ ನೀವು ಈ ಅರ್ಜಿಗೆ ಅಟ್ಯಾಚ್ ಮಾಡಿ ಕೊಡಿ. ಹಾಗಿದ್ದಾಗ್ಲಿ ನಿಮಗೆ ಸೀಟ್ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ಈ ಎಲ್ಲ ವಿಶೇಷ ವರ್ಗದವರಿಗೂ ಕೂಡ ಪ್ರಥಮ ಆದ್ಯತೆಯನ್ನ ಕೊಡ್ತಾರೆ ವಸತಿ ಶಾಲೆಯಲ್ಲಿ ಪ್ರವೇಶ ಕೊಡ್ಬೇಕಾದ್ರೆ.
ಅದರಿಂದ ನೀವು ಈ ವಿಶೇಷ ವರ್ಗ ಇತ್ತು ಅಂತಂದ್ರೆ ನಿಮ್ ಸೀಟ್ ಕನ್ಫರ್ಮ್ ಅಂತಾನೆ ಹೇಳ್ಬಿಡ್ಬೋದು. ಇದನ್ನ ಒಂದು ಅ, ಸ್ವಲ್ಪ ಗಣನೆಗೆ ತಗೊಳ್ಕೊಳ್ರಿ. ಏ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಯನ್ನ ಒದಗಿಸ್ರಿ. ಎರಡನೇದು ಆಪ್ಷನ್ ಎಂಟ್ರಿ. ಈಗ ನೀವು ಸ್ಕ್ರೀನಲ್ಲಿ ಕಾಣ್ತಾ ಇದೆ. ನಾನು ಚಿತ್ರದುರ್ಗ ಜಿಲ್ಲೆಯ ವಸತಿ ಶಾಲೆಗಳ ಪಟ್ಟಿಯನ್ನ ಅಪ್ಲಿಕೇಶನ್ ಜೊತೆಗೆ ಕೊಡ್ತಕ್ಕಂಥ ಅಪ್ಲಿಕೇಶನ್ ಪಟ್ಟಿಯನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ. ಇದರಲ್ಲಿ ಆಪ್ಷನ್ ಎಂಟ್ರಿ ಹೆಂಗ್ ಮಾಡಬೇಕು ಅಂತಂದ್ರೆ, ನಾನು ಈ ಮುಂಚೆನೆ ಹೇಳಿದೆ. ಯಾವ ವಸತಿ ಶಾಲೆ ಫಸ್ಟ್ ಉದಾಹರಣೆಗೆ ಒಂದು ವಿದ್ಯಾರ್ಥಿ ತಗೊಳ್ಳೋಣ. ಆ ವಿದ್ಯಾರ್ಥಿ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಅಂತ ತಿಳ್ಕೊಂಡು. ನೋಡಿ ಈ ಪಟ್ಟಿಯಲ್ಲಿ ಒಬ್ಬ ವಿದ್ಯಾರ್ಥಿಯ ಉದಾಹರಣೆ ತೆಗೆದುಕೊಂಡು ನಾನು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ನೀವು ಕೂಡ ಅದೇ ರೀತಿ ಮಾಡಿ. ಈಗ ಉದಾಹರಣೆಗೆ ಒಂದು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿ ಅಂದ್ರೆ ಎಸ್ ಟಿ ಕ್ಯಾಟಗರಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಇದ್ದಾನೆ ಅಂತ ಅನ್ಕೊಳ್ಳೋಣ. ನೋಡಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ 1, 2, 3, 4 ಅಂತೇಳಿ ನಾವು ಆಯ್ಕೆಗಳನ್ನು ತುಂಬಬೇಕಾಗಿರುತ್ತೆ. ಯಾವ ರೀತಿ ತುಂಬಬೇಕು ಅಂತಂದ್ರೆ, ಉದಾಹರಣೆಗೆ ಎಸ್ ಟಿ ವಿದ್ಯಾರ್ಥಿ ಆಗಿದ್ರೆ ಮೊದಲು ಎಸ್ ಟಿ ಶಾಲೆಗಳಿಗೆ ಪ್ರಥಮ ಆದ್ಯತೆಯನ್ನ ಕೊಡಬೇಕಾಗಿರುತ್ತೆ. ಅದರಲ್ಲೂ ಕೂಡ ಲೋಕಲ್, ನಾನ್ ಲೋಕಲ್ ಅಂತ ಬರುತ್ತೆ. ಅಂದ್ರೆ ಅವನು ಯಾವ ತಾಲೂಕಿನಲ್ಲಿ ಓದ್ತಾ ಇರ್ತಾನೋ ಆ ತಾಲೂಕಿನಲ್ಲಿ ಯಾವ್ಯಾವ ಎಸ್ ಟಿ ಶಾಲೆಗಳಿದಾವೆ ಅದಕ್ಕೆ ಪ್ರಥಮ ಆದ್ಯತೆಯನ್ನ 1, 2, 3 ಅಂತ ಕೊಡಬೇಕು. ಅದರ ನಂತರ ಬೇರೆ ತಾಲೂಕುಗಳಿರ್ತಕ್ಕಂಥ ಎಸ್ ಟಿ ಶಾಲೆಗಳಿಗೆ ಆ, ಆದ್ಯತೆ ಕೊಡಬೇಕು. ಅದಾದ ನಂತರ ಉಳಿದ ಒ ಬಿ ಸಿ ಶಾಲೆಗಳು ಅಥವಾ ಜನರಲ್ ಶಾಲೆಗಳಿಗೆ, ಬಿ ಸಿ ಶಾಲೆಗಳಿಗೆ ಆದ್ಯತೆಯನ್ನು ಕೊಡಬೇಕಾಗಿರುತ್ತೆ. ಅಥವಾ ಆ, ಅದು ಎಸ್ ಟಿ ವಿದ್ಯಾರ್ಥಿನಿ ಆಗಿದ್ರೆ, ಹೆಣ್ಣು ಮಗು ಆಗಿದ್ರೆ ಮೊದಲು ಎಸ್ ಟಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳು ಏನಿದಾವೆ ಅದಕ್ಕೆ ಪ್ರಿಫರೆನ್ಸ್ ಅನ್ನ ಕೊಡಬೇಕಾಗಿರುತ್ತೆ. ಆಮೇಲೆ ಎಸ್ ಟಿ ಉಳಿದಿರ್ತಕ್ಕಂಥ ವಸತಿ ಶಾಲೆಗಳಿಗೆ ಪ್ರಿಫರೆನ್ಸ್ ಕೊಡಿ. ಅದಾದ ನಂತರ ಬಿ ಸಿ ಶಾಲೆಗಳಿಗೆ ಕೊನೆಯ ಪ್ರಿಫರೆನ್ಸ್ ಅನ್ನ ಕೊಡ್ರಿ. ಈ ರೀತಿ ನೀವು ವಸತಿ ಶಾಲೆಗಳ ಮೀಸಲಾತಿ ವರ್ಗವನ್ನ ಗಣನೆಗೆ ತೆಗೆದುಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿದ್ದಾಗಲಿ ನಿಮಗೆ ಸೀಟ್ ಸಿಗೋದು ಖಂಡಿತ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರಿಂದ ಈ ವಿಡಿಯೋ ತಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್‌ಗಳನ್ನು ಮಾಡಿ. ಮತ್ತೆ ಮುಂದೆ ಈ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಮ್ಮ ಚಾನಲ್‌ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ.